ನಮ್ಮೆಲ್ಲರ ಮುಖದಲ್ಲಿ ಏನೆಲ್ಲ ಇವೆ ಹೇಳಿ? ಆಚೀಚಿ ಕಿವಿಯ ಹಾಲೆಯ ರೂಪದಲ್ಲಿ 2 ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಮಧ್ಯೆ ಮೂಗಿನ ರೂಪದಲ್ಲಿ ಒಂದು ಆಶ್ಚರ್ಯ ಚಿಹ್ನೆಯೂ ಇದೆ. ಕೆಳಗೆ 2 ತುಟಿಗಳು ಅಂದರೆ ಎಂಬ ಮುಖ ಸಂದೇಶ, 2 ತುಟಿಗಳು ಅಂದರೆ ಎಂಬ ಮುಖ ಸಂದೇಶ ನೀಡುತ್ತವೆ. ಅದರ ಅರ್ಥ ಏನು ಹಾಗಾದರೆ? ಇಷ್ಟೊಂದು ಗೂಢಾರ್ಥ ಇಲ್ಲವೇ ಗೊತ್ತೇ? ಮುಖದ ಎದುರಿರುವ 2 ಕಣ್ಣುಗಳ ಮಧ್ಯೆ ಆಶ್ಚರ್ಯ ಚಿಹ್ನೆಯ ರೂಪದಲ್ಲಿ ಮೂಗಿದೆ. ಕಣ್ಣುಗಳಲ್ಲಿ ಹೊರಗಿನ ಪ್ರತಿಬಿಂಬ ಯಥಾರ್ಥವಾಗಿ ಒಳಗಿನ ಅಕ್ಷಿಪಟಲದ ಮೇಲೆ ಉಲ್ಟಾಪಲ್ಟಾ ಆಗಿ ಬೀಳುವುದು ಹೌದಾದರೂ ಮಿದುಳು ಆ ಪ್ರತಿಬಿಂಬವನ್ನು ಸರಿಯಾಗಿಯೇ ಗ್ರಹಿಸುವುದರಿಂದಲೇ ನಮಗೆಲ್ಲರಿಗೂ ಎದುರಿನ ವಸ್ತು ಚೆನ್ನಾಗಿಯೇ ಕಾಣಿಸುತ್ತದೆ. ಅಂದರೆ ನಿನ್ನೆದುರಿರುವ ವ್ಯಕ್ತಿಯ ಹಾವಭಾವ ನಡೆನುಡಿಗಳು ನೀನೆಣಿಸಿದಂತಿರದೆ ಉಲ್ಟಾಪಲ್ಟಾ ಆಗಿದ್ದರೂ ಹೊಂದಿಕೊಳ್ಳಲಾಗದ ನೀನು ಅವನನ್ನೇ ನಿಂದಿಸಿ ದೂಷಿಸಿ ಮೆರೆದಾಡುವಿಯಲ್ಲ, ಏನಿದು ಆಶ್ಚರ್ಯ ಎಂದೆನ್ನುತ್ತದೆ ನಿನ್ನ ಮಗು. ನಿಮಿಷಕ್ಕೆ 22 ಬಾರಿ ಉಸಿರಾಟ ನಡೆಸುವ ಆ ಒಳಗಿನ ದೇವರು ಬಿಸಿ ಬಿಸಿ ನಿಶ್ವಾಸದ ಗಾಳಿಯನ್ನು ಹೊರಗೆ ಬಿಡುತ್ತಿದ್ದರೂ ನಿನಗಿನ್ನೂ ಆ ದೇವರಲ್ಲಿ ನಂಬಿಕೆಯೇ ಬರಲಿಲ್ಲವಲ್ಲ, ಏನಿದು ಆಶ್ಚರ್ಯ ಎಂದು ಮಗು ಹೇಳುವಂತಿದೆ. ಬಲ ಕಿವಿಯಿಂದ ಇತರರ ಬಗ್ಗೆ ನಾನಾ ಅಭಿಪ್ರಾಯಗಳನ್ನು ನೀನು ಕೇಳುವಿ, ಆದರೆ ಈ ಮೊದಲೇ ಅವರ ಬಗ್ಗೆ ತದ್ವಿರುದ್ಧ ಅಭಿಪ್ರಾಯ ಎಡಗಿವಿಯಿಂದ ಕೇಳಿದ್ದೂ ಇದೆ. ಅಂದರೆ ನಿನ್ನಲ್ಲೇ ಪ್ರಶ್ನೆ ಹೇಳುತ್ತದೆ, ಈಗ ಕೇಳಿದ ನಿಲುವು ಸತ್ಯವೇ, ಮೊದಲೇ ತಳೆದ ನಿಲುವು ಸತ್ಯವೇ ಎಂದು. ಅದರ ಅರ್ಥ ಕಿವಿಗಳಲ್ಲಿ ಕೇಳಿದ್ದು ಅಂದರೆ ಬರೀ ಪ್ರಶ್ನಾರ್ಥಕ ಮಾತ್ರವೇ. ಆ ಬಗ್ಗೆ ಹೆಚ್ಚಿನ ಬೆಲೆ ಕೊಡಬೇಕಾಗಿಲ್ಲ. ಬಾಯಿಯೊಳಗೆ 32 ಹಲ್ಲುಗಳಿವೆ, ಕೆಂಪಾದ ನಾಲಿಗೆಯೂ ಇದೆ. ನೀವು ಮಾತನಾಡುವಿರಿ, ಊಟ ತಿಂಡಿ ಸೇವಿಸುವಿರಿ ಎಂದಾದರೂ ಆ ಹಲ್ಲುಗಳಿಂದಾಗಿ ನಾಲಿಗೆಗೆ ಏಟಾಗುವುದಿಲ್ಲ ತಾನೇ? ಅದೇ ರೀತಿಯಲ್ಲಿ ದಿನದ 24 ಗಂಟೆಯೂ ಅಷ್ಟದಿಕ್ಕುಗಳಿಂದಲೂ ಹಲ್ಲಿನಂತೆ ಬಲವಾದ ಚಿಕ್ಕ ಪುಟ್ಟ ಏಟುಗಳು ಮಾತಿನ ಮೂಲಕ ಅಥವಾ ಕ್ರಿಯೆಯ ಮೂಲಕ ನಿಮಗೆ ಬಂದರೂ ನಾಲಿಗೆಯ ಮೂಲಕ ರಕ್ತಗತವಾದ ಮೃದುತ್ವದೊಂದಿಗೆ ನೀವು ಜಾಗ್ರತೆಯಿಂದ ವ್ಯವಹರಿಸಲು ಈ ಕ್ಷಣವೇ ಮನ ಮಾಡಬೇಕೆಂದಿದರ ಅರ್ಥ. ಈ ಕ್ಷಣವೇ ಆ ರೀತಿ ಮುಂದಾಗಿ ಗೆಲ್ಲಬೇಕೆಂದು ಇದರ ಅರ್ಥ. ಈ ಒಳಾರ್ಥ ಎಷ್ಟೊಂದು ಗೂಢವೂ ಗಹನವೂ ಆಗಿದೆಯಲ್ಲವೇ? ಸೃಷ್ಟಿಕರ್ತನಾದ ಭಗವಂತ ಎಂತೆಂಥ ರೀತಿಯಲ್ಲಿ ಈ ಹೂಲು ಮಾನವನಿಗೆ ಪಾಠ ಹೇಳುತ್ತಿರುವನಲ್ಲವೇ?